ನಮಸ್ತೆ. ಫ್ಲವರ್ ವಾಸ್ ಮಾಡೋದು ಹೇಗೆ ಅಂತ ಹೇಳ್ತೇನೆ ಬನ್ನಿ. ಈಗ ಫಸ್ಟು ನಾನು 2 ಕಲರ್ ತೆಕ್ಕೊಂಡಿದ್ದೇನೆ. ಸ್ಕೈ ಬ್ಲೂ ಕಲರ್, ಪಿಂಕ್ ಕಲರು. ಎಷ್ಟು ವೈರ್ ಬೇಕು ಅಂದರೆ 110 ಅಂತ ಬರ್ಕೊಂಡಿದೆಯಲ್ವಾ, ಅಷ್ಟು ವೈರು ಕಟ್ ಮಾಡ್ಕೊಳ್ಬೇಕು. ಇದೇ ರೀತಿ 15 ವೈರು ಕಟ್ ಮಾಡಬೇಕು. ನಾನು ಎರಡು ಕಲರ್ 15 ಆಗುವಾಗೆ ಕಟ್ ಮಾಡಿಕೊಂಡಿಟ್ಟಿದ್ದೇನೆ. ಈ ಥರ ಫೋಲ್ಡ್ ಮಾಡಿ ಇಟ್ಟುಕೊಂಡಿದ್ದೇನೆ ಸೆಂಟರ್ ಬರುವ ರೀತಿ. ಒಂದು ಬಳೆ ಬೇಕು. ಹಳೆಯ ಬಳೆ ತೆಕ್ಕೊಳ್ಳಿ. ಓಲ್ಡ್ ಬಳೆ ನಿಮ್ಮ ಹತ್ರ ಇರೋದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಬಳೆ. ನಿಮಗೆ ಬೇಕಾದರೆ ನಿಮ್ಮ ವೈರ್ನ ಕಲರ್ವೇ ನೀವು ಬೇಕಾದರೆ ಬಳೆಗೆ ಪೇಂಟ್ ಮಾಡ್ಬೋದು, ಅದರ ಬಣ್ಣ ಕಾಣದ ಹಾಗೆ. ಬ್ಯಾಂಗಿಲಿನೂ ಇದರಲ್ಲೇ ಇರ್ತದೆ ಪರ್ಮನೆಂಟಾಗಿ. ಹಾಗಾಗಿ ನೀವು ಬೇಕಾದರೆ ಪೇಂಟ್ ಕಟ್ ಮಾಡಿಕೊಂಡು ಇಟ್ಟಂಥ ವೈರಿನ ಒಂದೊಂದು ಬಳೆಗೆ ಜೋಡಿಸ್ತಾ ಬರಬೇಕು. ಈಗ ಸೆಂಟರ್ ಏನು ಬರ್ತದೋ ಆ ವೈರು ಬಳೆ ಒಳಗೆ ತೂರಿಸಿ ಈ ಥರ ಕೆಳಗಿನ ವೈರು ಮೇಲೆ ಆ ವೈರೆಲ್ಲ ಮಧ್ಯದಲ್ಲಿ ಹೋಗಿ ಈ ಥರ ಮೇಲೆ ಎಳ್ಕೊಳ್ಬೇಕು. ಇದು ಸರಿ ಇದೆಯಾ ಅಂತ ನೋಡ್ಕೊಳ್ಬೇಕು. ಇದೇ ರೀತಿಲಿ ಬಳೆ ಒಳಗಿಂದ ವೈರ್ ತೆಕ್ಕೊಂಡು ನಿಮಗೆ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಬೋದು. ನಾನು ಎಲ್ಲ ಕಲರ್ ಒಂದೇ ಹತ್ತಿರ ಹಾಕ್ತೀನಿ. ನೀವು 2 ಕಲರ್, ಆ ಕಲರ್, 2 ಕಲರ್ ಹೇಗೆ ಬೇಕಾದರೂ ಹಾಕ್ಬೋದು. ಇದೇ ರೀತಿ ನಾನು ಬಳೆ ಹಾಕ್ತಾ ಹೋಗ್ತೇನೆ. ನಾನು ಕಂಪ್ಲೀಟ್ ಮಾಡಿ ತಂದಿದ್ದೇನೆ ನೋಡ್ಬೋದು. ಈಗ ರನ್ನಿಂಗ್ ವೈರ್ ಬೇಕು. ನಾನು ಪಿಂಕ್ ಕಲರ್ ರನ್ನಿಂಗ್ ವೈರ್ ತೆಕ್ಕೊಂಡಿದ್ದೇನೆ. ಈಗ ಇದು ಸ್ವಲ್ಪ ಟೈಟ್ ಮಾಡಬೇಕು, ಲೂಸ್ ಆಗಿರ್ತದೆ. ಈ ಥರ ಸ್ವಲ್ಪ ವೈರ್ ಬಿಡಬೇಕು. ಈ ಥರ ನಾಟ್ ಹಾಕಬೇಕು. ನಾಟ್ ಹಾಕುವಾಗ ಫಸ್ಟಿಗೆ ಅದು ಸುತ್ತಿದಾಗೆ ಕಾಣ್ತದೆ, ಏನೂ ಆಗೋದಿಲ್ಲ. ಅದೇ ರೀತಿ ಇನ್ನೊಂದು ಸಲ ಹಾಕಿದರೆ ಪರ್ಫೆಕ್ಟಾಗಿ ನಾಟ್ ಬೀಳ್ತದೆ. 2 ವೈರಿಗೆ ಒಟ್ಟಿಗೆ ಒಂದೇ ಸಲ ನಾಟ್ ಹಾಕೋದು. ಈಗ ಏನಿಲ್ಲ, ಈಸಿ ಮಾಡೋದು. ಯಾವಾಗಲೂ ನಮ್ಮ ರೈಟ್ ಸೈಡೇ ಇರಬೇಕು ರನ್ನಿಂಗ್ ವೈರು. ಈ ಥರ ರನ್ನಿಂಗ್ ವೈರ್ ಮೇಲೆ ಎತ್ತಬೇಕು. ಮೊದಲು ಎತ್ತಿ ಈ ಥರ ನನಗೆ ಅಲ್ಲಿ ರೌಂಡ್ ಫಾರ್ಮ್ ಆಗ್ತದೆ. ಆ ಫಾರ್ಮ್ ಆದ ರೌಂಡಲ್ಲಿ ಆ ಎರಡು ವೈರ್ ಏನಿದೆಯೋ ಅದನ್ನು ಒಳಗಿಂದ ತೆಗಿಬೇಕು, ಮೇಲೆ ಎಳಬೇಕು ಟೈಟಾಗಿ. ಹಾಗೆ ಸರಿ ಆಗ್ತದೆ. ಇಂಟು ಥರ ಬರ್ತದೆ ನೋಡಿ, ಕೈ ಹತ್ತಿರ ಅರ್ಥ ಆಗ್ತದೆ. ಈಸಿ ಏನಿಲ್ಲ, ರನ್ನಿಂಗ್ ವೈರಿನ ಮೇಲೆ ಎತ್ತಿ ನಾವು ಎಲ್ಲಿ ನಾಟ್ ಯಾವ ವೈರಿಗೆ ನಾಟ್ ಹಾಕೋದು ಅದೇ ವೈರಿ ಹತ್ತಿರ ಇಟ್ಟರೆ ಆಯಿತು, ರಿಂಗ್ ಫಾರ್ಮ್ ಆಗ್ತದೆ. 2 ಎಳಿಬೇಕು ಈ ಥರ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬು. ಲೈಕ್ ಕೊಟ್ಟರೆ ನನಗೆ ವಿಡಿಯೋ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂತ ಗೊತ್ತಾಗ್ತದೆ. ಎಲ್ಲ ವೈರಿಗೂ 2 ಸಲ ನಾಟ್ ಹಾಕಬೇಕು. 2 ಒಟ್ಟಿಗೆ ನಾಟ್ ಹಾಕಬೇಕು. ಇದೇ ಥರ ನಾನು ಇದೇ ಥರ ನಾನು ಒಂದು ರೌಂಡ್ ಕಂಪ್ಲೀಟ್ ಮಾಡಿ ತೋರಿಸ್ತೇನೆ ಲಾಸ್ಟ್ ಹೇಗೆ ಇದು ಮಾಡೋದು ಅಂತ. ಟೈಟ್ ಎಳಿಬೇಕು, ಲೂಸ್ ಬಿಡಲಿಕ್ಕಿಲ್ಲ. ಒಂದು ರೌಂಡ್ ಕಂಪ್ಲೀಟ್ ಆಯಿತು ನೋಡಿ ನನಗೆ. ಇದಕ್ಕೆ ಲೀಡರ್ ನಾಟು ಹಾಗೆ ಅಂತ ಇಲ್ಲ, ನಾವು ಬಾಸ್ಕೆಟ್ಗೆ ಹಾಕ್ತೇವಲ್ವ ಹಾಗೆ ಅಂತ ಇಲ್ಲ. ನಾವು ಫಸ್ಟ್ ಶುರು ಮಾಡುವಾಗ ಪಿಂಕ್ ಕಲರ್ ವೈರು ಸ್ವಲ್ಪ ಬಿಟ್ಟಿದ್ದೇವಲ್ವ, ಆ ಬಿಟ್ಟ ವೈರು ಈಚೆ ಅದರ ಪಕ್ಕದಲ್ಲಿ ವೈರು ಯಾವುದಿದೆಯೋ ಸ್ಕೈ ಬ್ಲೂ ಕಲರ್ ಇದೆಯಲ್ವಾ, ಆ ವೈರ್ನೊಟ್ಟಿಗೆ 3 ವೈರನ್ನು ಒಂದೇ ನಾಟಿಲಿ ಹಾಕೋದು. ಇದೇ ರೀತಿ ಇನ್ನು ನಾಟ್ ಹಾಕ್ತಾ ಹೋಗೋದು. ಇದೇನಿಲ್ಲ, ಒಂದು ಲೈನ್ ಹೆಚ್ಚು ಕಮ್ಮಿ ಕಾಣ್ತದೆ ಇದರಲ್ಲಿ, ಎಂತ ಆಗೋದಿಲ್ಲ. ಆ ಪಿಂಕ್ ಕಲರ್ ವೈರು ಸಹ ಇದೇ ರೀತಿ ಮೇಲೆ ಹಾಕಿಕೊಳ್ತಾ ಹೋಗಬೇಕು, ನಾಟ್ ಹಾಕಿಕೊಳ್ತಾ ಹೋಗಬೇಕು. ಇದೇ ರೀತಿ 3 ಲೈನ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೇನೆ ನಾನು. 3 ಲೈನ್ ಕಂಪ್ಲೀಟ್ ಆಯಿತು ನೋಡ್ಬೋದು ನೀವು ಇಲ್ಲಿ. ಈ ಥರ ನಾಟ್ ಹಾಕಿದ ಮೇಲೆ ಮತ್ತೆ ಆ ಪಿಂಕ್ ಕಲರ್ ವೈರ್ ಏನಿದೆಯೋ ಅದರ ನೀವು ಒಳಗೆ ತೂರಿಸ್ಕೊಳ್ಬೋದು, ಇಲ್ಲಾಂದರೆ ಕಟ್ ಮಾಡಿಕೊಳ್ಬೋದು, ನಿಮಗೆ ಹೇಗೆ ಬೇಕೋ ಹಾಗೆ. ಪ್ರತಿಯೊಂದು ವೈರಿಗೂ ಸಹ ನಾವು ಎಳ್ಕೊಳ್ಬೇಕು ಟೈಟಾಗಿ, ಲೂಸ್ ಬಿಡಲಿಕ್ಕಿಲ್ಲ, ಇದಾಗ್ತದೆ.
ಒಟ್ಟಿಗೆ 2 ವೈರಿಗೆ ಎರಡೆರಡು ಸಲ ನಾಟಿಗೆ ಹಾಕಬೇಕು. ಈಗ ನಾನು ರನ್ನಿಂಗ್ ವೈರ್ ಕಟ್ ಮಾಡ್ತೇನೆ. ನಾನು ಸ್ಕೈ ಬ್ಲೂ ಕಲರ್ ರನ್ನಿಂಗ್ ವೈರ್ ಮೇಲೆ ಏನು ವೈರ್ ಇದೆಯೋ ಆ ವೈರ್ ನಾನೀಗ ಕಟ್ ಮಾಡಿಕೊಂಡಿದ್ದೇನೆ. ನಾನು ಒಳಗೆ ಸಿಗಿಸ್ಲಿಲ್ಲ ಅದನ್ನು. ನೆಕ್ಸ್ಟ್ ಈಗ ನಾವು ಇನ್ನೊಂದು ಕಲರ್ ರನ್ನಿಂಗ್ ವೈರ್ ತಗೊಂಡಿದ್ದೇವೆ. ಈಗ ಏನು ಕಟ್ ಮಾಡಿಕೊಂಡಿದ್ದ ರನ್ನಿಂಗ್ ವೈರ್ ಇದೆಯೋ ಆ ವೈರು, ಇನ್ನೊಂದು ಪಿಂಕ್ ಕಲರ್ ವೈರು. ಈಗ ಪಿಂಕ್ ಕಲರ್ ವೈರು ನಾವು ಒಂದೊಂದೇ ತೆಕ್ಕೊಳ್ಳೋದು. ಈಗ ಮೊದಲು ನಾವು ಎರಡೆರಡು ಏನು ತೆಕ್ಕೊಂಡಿದ್ದೇವೋ ಹಾಗಲ್ಲ, ಈಗ ಒಂದೊಂದೇ, ಅದರಲ್ಲೇ ಎರಡು ಇರ್ತದಲ್ವ, ಆ ಎರಡರಲ್ಲಿ ಒಂದೊಂದು ಬಿಡಿಸಿ ಬಿಡಿಸಿ ಒಂದೊಂದು ಬೇರೆ ಬೇರೆ ರೀತಿಯಲ್ಲೇ ತೆಕ್ಕೊಳ್ಳೋದು. ನಾಟ್ ಹಾಕೋದು ಅದುವೇ ರೀತಿ, ಆದರೆ ವೈರ್ ಮಾತ್ರ ಒಂದೊಂದು ವೈರೇ. ನಾನು ಒಂದು ರೌಂಡ್ ಕಂಪ್ಲೀಟ್ ಮಾಡಿ ತೋರಿಸ್ತೇನೆ. ಇದೇ ರೀತಿ ಹಾಕ್ತಾ ಹೋಗೋದು, ಸಿಂಗಲ್ಲೇ ಪ್ರತಿಯೊಂದು ವೈರಿಗೂ ಫಸ್ಟ್ ನಾಟ್ ಹಾಕುವಾಗ ಸುತ್ತಿದಾಗೆ ಕಾಣ್ತದೆ, ಅದು ಇನ್ನೊಂದು ನಾಟ್ ಹಾಕುವಾಗ ಸರಿ ಆಗ್ತದೆ. ಪ್ರತಿಯೊಂದು ವೈರಿಗೂ ಸಹ ಎರಡೆರಡು ನಾಟ್ ಹಾಕಬೇಕು. ಒಂದು ರೌಂಡ್ ಕಂಪ್ಲೀಟ್ ಆಯಿತು, ನೋಡ್ಬೋದು ನೀವು. ಈಗ ನಾನು ಏನು ಫಸ್ಟ್ ಈ ಸ್ಕೈ ಬ್ಲೂ ಕಲರು ಫಸ್ಟ್ ನಾಟ್ ಹಾಕುವಾಗ ಏನು ಸ್ವಲ್ಪ ವೈರ್ ಬಿಟ್ಟಿದ್ದೇನೋ ಆ ವೈರು, ಪಿಂಕ್ ವೈರು ಎರಡು ಸೇರಿ ನಾಟ್ ಹಾಕಿದ್ದೇನೆ ನಾನೀಗ. ಮತ್ತು ಇದೇ ರೀತಿ ನಾನು 6 ಲೈನು ಹಾಕ್ತೇನೆ. ನಂದು 6 ಲೈನ್ ಕಂಪ್ಲೀಟ್ ಆಯಿತು. ಇಲ್ಲಿ ನಾನೀಗ ರನ್ನಿಂಗ್ ವೈರ್ ಕಟ್ ಮಾಡ್ತೇನೆ. ಈಗ ಪಿಂಕ್ ಕಲರ್ ರನ್ನಿಂಗ್ ವೈರ್ ತಗೊಂಡಿದ್ದೇನೆ ನಾನೀಗ. ಕೆಳಗಿಂದ ನೋಡ್ತಾ ಬರಬೇಕು, ಯಾವುದ್ಯಾವುದು ಹತ್ರ ಇದೆಯೋ ಅದಕ್ಕೆ ಎರಡು ಸೇರಿ ನಾಟ್ ಹಾಕ್ತಾ ಬರಬೇಕು. ಸ್ಕೈ ಬ್ಲೂ ಕಲರ್ ರನ್ನಿಂಗ್ ವೈರ್ ಏನಿದೆಯೋ ಆ ವೈರನ್ನ ನಾನು ಒಳಗೆ ತೋರಿಸ್ತೇನೆ. ಪಿಂಕ್ ಕಲರ್ ವೈರಲ್ಲಿ ನಾನು 3 ಲೈನ್ ಮಾಡ್ತೇನೆ. ಅದೇ ರೀತಿ ಎರಡು ವೈರಿಗೆ ನಾಟ್ ಹಾಕ್ತಾ ಹೋಗಬೇಕು. ಈಗ ನನಗೆ ಕಂಪ್ಲೀಟ್ ಆಯಿತು 3 ಲೈನು, ನೋಡ್ಬೋದು. ಇನ್ನು ಈಗ ರನ್ನಿಂಗ್ ವೈರ್ ಬೇಕಾಗೋದಿಲ್ಲ. ಇನ್ನು ಈ ರನ್ನಿಂಗ್ ವೈರ್ನ ಕಟ್ ಮಾಡಿಕೊಂಡು ಅದರನ್ನು ಸಹ ಒಳಗಡೆ ತೋರಿಸ್ಬೇಕು. ತೋರಿಸಿ ಆದ ಮೇಲೆ ಈಗ ನಾವು ಬಾಕ್ಸ್ ನಟ್ಟು ಏನು ಹಾಕ್ತೇವೆ ಮಾಮೂಲು ಬಾಸ್ಕೆಟ್ ವೈರಿಗೆ, ಅದೇ ರೀತಿ ಈಗ ಒಂದರಲ್ಲಿ ಎರಡೆರಡು ವೈರ್ ಇದೆಯಲ್ವ, ಅದೇ ಥರ ಬಾಕ್ಸ್ ನಾಟ್ ಹಾಕ್ತಾ ಹೋಗಬೇಕು. ನೀವು ಎಲ್ಲ ರೌಂಡು ಬಾಕ್ಸ್ ನಾಟ್ ಹಾಕ್ತಾ ಹೋಗ್ಬೋದು. ಇಲ್ಲ ನನಗೆ ಕನ್ಫ್ಯೂಸ್ ಆಗ್ತದೆ ಅಂದರೆ 5 ಬಾಕ್ಸ್ ನಾಟ್ ಹಾಕ್ತಾ ಹೋಗಬೇಕು. 5, 4, 3, 2, 1 ಆ ಥರ ಕ್ರಾಸು ಬರ್ತದೆ. ಇದು ಗೊತ್ತಾಗ್ತದೆ ನಾವು ಮಾಡ್ತಾ ಹೋದಾಗೆ ವೈರೆಲ್ಲ ಕ್ರಾಸ್ ಬೀಳ್ತದೆ. ಆಗ ಗೊತ್ತಾಗ್ತದೆ ನಾವು ಹೇಗೆ ಮಾಡಬೇಕು ಅಂತ. ಏನಿಲ್ಲ, ಎರಡರಲ್ಲಿ ಮಧ್ಯದಲ್ಲಿ ಒಂದು ಬೀಳ್ತದೆ, ಹಾಗೆ ಹಾಕ್ತಾ ಹೋಗಬೇಕು. ವಿಡಿಯೋ ಹೇಗಾಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಲೀಫ್ ಆಕಾರದಲ್ಲಿ ಬರ್ತದೆ.
ಈಗ ಏನಿಲ್ಲ ಒಳಗೆ ತೋರಿಸ್ಬೇಕು, ಕಟ್ ಮಾಡ್ಕೊಳ್ಬೇಕು.